ಹಾಯ್ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ದಕ್ಷಿಣ ಭಾರತದ ಅತ್ಯಂತ ಜನಪ್ರಿಯ ರಿಯಾಲಿಟಿ ಶೋ ಆದಂಥ ಬಿಗ್ ಬಾಸ್ ಸೀಸನ್ ಕನ್ನಡ 12ರ ಫೈನಲ್ಗೆ ಇದೀಗ ದಿನಗಣನೆ ಶುರುವಾಗಿದೆ, ಕ್ಷಣಗಣನೆ ಶುರುವಾಗಿದೆ. ಜೊತೆಗೆ ಬಿಗ್ ಬಾಸ್ನಲ್ಲಿ ಇದೀಗ ಉಳಿದಿರುವಂಥ 11 ಸ್ಪರ್ಧಿಗಳ ಪೈಕಿ ಯಾರು ಫೈನಲ್ಗೆ ಹೋಗ್ತಾರೆ, ಫೈನಲ್ಗೆ ಹೋಗುವಂಥ 5 ಸ್ಪರ್ಧಿಗಳು ಯಾರು, ಜೊತೆಗೆ ಫೈನಲ್ನಲ್ಲಿ ಇರುವಂಥ ಆ ಫೈನಲಿಸ್ಟ್ಗಳು ಯಾರು, ಜೊತೆಗೆ ಫೈನಲನ್ನು ಯಾರು ವಿನ್ ಆಗ್ಬೋದು ಎನ್ನುವಂಥ ಕುತೂಹಲ ಇದೀಗ ಮನೆ ಮಾಡಿದೆ. ಜೊತೆಗೆ ಜನವರಿ 17 ಮತ್ತು ಜನವರಿ 18ರಂದು ಬಿಗ್ ಬಾಸ್ ಫೈನಲ್ಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ. ಇದರ ಜೊತೆಗೆ ನಿನ್ನೆ ಆದಂಥ ಒಂದು ಘಟನೆ ಅಂದರೆ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು ಗಿಲ್ಲಿ ನಟನಿಗೆ ಕಾಲೆಳೆದಂಥ ರೀತಿ, ಗಿಲ್ಲಿ ನಟನಿಗೆ ಮಾಡಿದಂಥ ಅವಮಾನ, ಗಿಲ್ಲಿ ನಟನ ಪದೇ ಪದೇ ಕೆಣಕಿದ ರೀತಿಗೆ ಇದೀಗ ಎಲ್ಲ ಕಡೆ ಆಕ್ರೋಶ ಕೂಡ ವ್ಯಕ್ತವಾಗ್ತಿದೆ. ಅದರ ಹಿಂದೆ ಕೂಡ ಒಂದು ರಹಸ್ಯ ಇದೆ ಅನ್ನೋದು ಕೂಡ ಇದೀಗ ಬಹಿರಂಗವಾಗ್ತಿದೆ. ಮತ್ತು ಪ್ಲ್ಯಾನ್ ಮಾಡಿಯೇ ಗಿಲ್ಲಿಯವರ ವಿರುದ್ಧ ವಾಗ್ದಾಳಿಯನ್ನು ಮಾಡೋದು ಇದೀಗ ಬಹಿರಂಗವಾಗ್ತಿದೆ. ಹಾಗಾದರೆ ಯಾಕೆ ಗಿಲ್ಲಿಯವರ ವಿರುದ್ಧ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು ರೊಚ್ಚಿಗೆದ್ದಿದ್ದಾರೆ, ಅದರ ಹಿಂದಿನ ರಹಸ್ಯವೇನು, ಅದರ ಹಿಂದಿನ ಷಡ್ಯಂತ್ರವೇನು, ಇವೆಲ್ಲವನ್ನು ನೋಡೋದಕ್ಕಿಂತ ಮೊದಲೇ ತನಕ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಕಾಮೆಂಟ್ಗಳ ಮುಖಾಂತರ ತಮ್ಮ ಅಭಿಪ್ರಾಯವನ್ನು ತಿಳಿಸ್ಬೋದು. ಎಸ್ ವೀಕ್ಷಕರೇ, ಸೆಪ್ಟೆಂಬರ್ 28ರಂದು ಅದ್ಧೂರಿಯಾಗಿ ಪ್ರಾರಂಭವಾದಂಥ ಬಿಗ್ ಬಾಸ್ ಸೀಸನ್ 12ಕ್ಕೆ ಇದೀಗ 95 ದಿನಗಳು ಕಳೆದಿದೆ ಮತ್ತು ಇದೇ ವಾರ 100ನೇ ದಿನಕ್ಕೂ ಕೂಡ ಕಾಲಿಡುತ್ತೆ. ನೋಡಿ, ಈ ಬಿಗ್ ಬಾಸ್ ಫೈನಲ್ ಹಂತಕ್ಕೆ ಬರುವಾಗ 9 ಸ್ಪರ್ಧಿಗಳು ಇದ್ದಾರೆ. ಗಿಲ್ಲಿ ಇದ್ದಾರೆ, ಅಶ್ವಿನಿ ಗೌಡ, ಧ್ರುವಂತ್, ರಾಶಿಕಾ, ರಕ್ಷಿತಾ ಶೆಟ್ಟಿ, ಧನುಷ್ ಮತ್ತು ಕಾವ್ಯ, ಜೊತೆಗೆ ಸ್ಪಂದನ ಮತ್ತು ರಘು ಕೂಡ ಇದ್ದಾರೆ. ಇವರ ಮಧ್ಯೆ ಇದೀಗ 5 ನಾಮಿನೇಟ್ ಆಗಿದ್ದಾರೆ ಮನೆಯಿಂದ ಹೊರಗೆ ಹೋಗಲಿಕ್ಕೆ. ಅದರಲ್ಲಿ ಅಶ್ವಿನಿ ಗೌಡ, ರಾಶಿಕಾ, ಸ್ಪಂದಣ್ಣ, ಧನುಷ್ ಕೂಡ ಇದ್ದಾರೆ. ಇನ್ನು ಸೇವಾದವ್ರ ಪೈಕಿ ಹೇಳೋದಾದರೆ ಗಿಲ್ಲಿ ಕ್ಯಾಪ್ಟನ್ ಆದ ಕಾರಣ ಸೇವ್ ಆಗಿದ್ದಾರೆ, ಕಾವ್ಯ ಸೇವ್ ಆಗಿದ್ದಾರೆ, ರಘು ಸೇವ್ ಆಗಿದ್ದಾರೆ ಮತ್ತು ರಕ್ಷಿತಾ ಶೆಟ್ಟಿ ಕೂಡ ಸೇವ್ ಆಗಿದ್ದಾರೆ. ಅದೇ ಫೈನಲ್ ಅಂದರೆ ನೆಕ್ಸ್ಟ್ ವಾರಕ್ಕೆ ಅವರು ಮನೆಗೆ ಹೋಗ್ಬೋದು. ಇದರ ನಡುವೆ ಇದೀಗ ನಿನ್ನೆ 94ನೇ ದಿನವಾದ ಕಾರಣ 95ನೇ ಎಪಿಸೋಡ್ ಕೂಡ ಪ್ರಸಾರವಾಗಿತ್ತು. ಅದರಲ್ಲಿ ಬೆಳಿಗ್ಗೆ ಬಿಟ್ಟಂಥ ಪ್ರೋಮೋದಲ್ಲಿ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು ಗಿಲ್ಲಿಯವರನ್ನು ಕಾಲು ಎಳೆದಿದ್ರು, ಜೊತೆಗೆ ಆಡಬಾರ್ದಂಥ ಒಂದು ಕೆಟ್ಟ ಪದವನ್ನು ಕೂಡ ಆಡಿದರು. ಅದರಲ್ಲೂ ಬಾಡಿ ಶೇಮಿಂಗ್ ಆಗುವಂಥ ಪದಗಳು ಹೇಳಿದ್ರಿಂದ ನಿನ್ನೆ ದೊಡ್ಡ ಚರ್ಚೆಯಾಗಿತ್ತು ಮತ್ತು ಶನಿವಾರ ಮತ್ತು ರವಿವಾರ ಆಗುವಂಥ ಕಿಚ್ಚನ ಕಟಕಟೆಯಲ್ಲಿ ಈ ಶಬ್ದ ಅಥವಾ ಈ ಪದ ದೊಡ್ಡ ಚರ್ಚೆಯಾಗುತ್ತೆ ಅನ್ನುವಂಥ ಇದೀಗ ಕೋಲಾಹಲ, ಗೊಂದಲ ಮತ್ತು ಆಕ್ರೋಶವು ಕೂಡ ಕಾರಣವಾಗ್ತಿದೆ. ನೋಡಿ, ನಿನ್ನೆ ನಡೆದಂಥ ಒಂದು ಘಟನೆ ಸಿಂಪಲ್ ಆಗಿ ಹೇಳೋದಾದರೆ ಗಿಲ್ಲಿ, ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು ಗಾರ್ಡನ್ ಏರಿಯಾದಲ್ಲಿ ಕೂತಿರ್ತಾರೆ ಮತ್ತು ಯಾವುದೇ ಟಾಸ್ಕ್ ಇಲ್ಲದೆ, ಏನೂ ಇಲ್ಲದೆ ಸುಖ ಸುಮ್ಮನೆ ಮೂವರು ಕೂಡ ಜಗಳಕ್ಕೆ ನಿಲ್ತಾರೆ. ಅದರಲ್ಲಿ ಮುಖ್ಯವಾಗಿ ಗಿಲ್ಲಿ ನಟ ಅವರು ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರಿಗೆ ಕಿಚಾಯಿಸುವಂಥ ಒಂದು ಸಂದರ್ಭ ಬರುತ್ತೆ. ಅದಾದ ನಂತರ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು ಒಂದಾಗಿ ಗಿಲ್ಲಿ ನಟನನ್ನು ಹೇಳ್ತಾರೆ, ನೀನೊಬ್ಬ ವೇಸ್ಟ್ ಬಾಡಿ, ನೀನು ಹಲ್ಲುಜ್ಜಲ್ಲ, ನೀನು ಸ್ನಾನ ಮಾಡಲ್ಲ, ನೀನು ತಲೆ ಬಚ್ಕೊಳ್ಳಲ್ಲ, ನೀನೊಬ್ಬ ವೇಸ್ಟು ಗಬ್ಬು ಎನ್ನುವಂಥ ಒಂದು ಮಾತನ್ನು ಹೇಳಿ ಅಲ್ಲೂ ಕೂಡ ಬಾಡಿ ಶೇಮಿಂಗ್ ಮಾಡುವಂಥ ಮತ್ತು ಸುಖ ಸುಮ್ಮನೆ ಗಿಲ್ಲಿ ಅವರ ವಿರುದ್ಧ ಮಾತನಾಡಿ ಗಿಲ್ಲಿಯನ್ನು ರೊಚ್ಚಿಗೆಬ್ಬಿಸುವಂಥ ಒಂದು ಪ್ರಯತ್ನ ಆಗುತ್ತೆ. ಇದು ಮಹತ್ವವಾಗಿ ತಿಳ್ಕೊಳ್ಬೇಕಂತ ವಿಚಾರ. ಗಿಲ್ಲಿಯನ್ನು ರೊಚ್ಚಿಗೆಬ್ಬಿಸಿ ಅವನೇನಾದರೂ ತಪ್ಪು ಮಾತಾಡಿದರೆ ಅದು ನಮಗೆ ಲಾಭ ಆಗತ್ತೆ ಅನ್ನುವಂಥ ಪ್ಲ್ಯಾನ್ ಇದೀಗ ಬಹಿರಂಗವಾಗ್ತಿದೆ. ಅದಕ್ಕೂ ಮುಖ್ಯವಾಗಿ ಅಶ್ವಿನಿಯವರು ಹೇಳ್ತಾರಲ್ಲ, ಸ್ಪೈನಲ್ ಕಾರ್ಡ್ ಇಲ್ದಿದ್ದವನೇ, ನಿನ್ನ ಹತ್ರ ಏನೂ ಆಗಲ್ಲ, ನೀನೊಬ್ಬ ವೇಸ್ಟು, ನಿನ್ನ ತಲೆಯಲ್ಲಿ ಏನೂ ಇಲ್ಲ, ಜೋಕರ್ ಎನ್ನುವಂಥ ಮಾತನ್ನು ಹೇಳಿ ಪರೋಕ್ಷವಾಗಿ ನೇರವಾಗಿ ಗಿಲ್ಲಿಯನ್ನು ರೊಚ್ಚಿಗೆಬ್ಬಿಸಿ ಗಿಲ್ಲಿಯ ಬಾಯಿಂದ ಕೆಲವೊಂದು ಶಬ್ದಗಳು ಬರಬೇಕು, ಕೆಲವೊಂದು ಕೆಟ್ಟ ಪದ ಬರಬೇಕು. ಅದಾದ ನಂತರ ಆ ಕೆಟ್ಟ ಪದ ಬಂದುಬಿಟ್ರೆ ಒಂದು ಹಂತಕ್ಕೆ ತಾವು ಗೆದ್ದಂತೆ ಎನ್ನುವಂಥ ಮಾತು ಅಥವಾ ಭಾವನೆ ಅಶ್ವಿನಿ ಗೌಡ ಅವ್ರ ಹತ್ರ ಇತ್ತು ಅನಿಸುತ್ತೆ. ಹಾಗಾಗಿ ಮಾತನಾಡಿಕೊಂಡು ಪ್ಲ್ಯಾನ್ ಮಾಡಿದರು. ಆದರೆ ಯಾವುದಕ್ಕೂ ಕೂಡ ಗಿಲ್ಲಿ ನಟ ರೊಚ್ಚಿಗೆಡಲಿಲ್ಲ, ನಕ್ಕ ಸುಮ್ಮನಾದ. ಜೊತೆಗೆ ಅದು ದೊಡ್ಡ ವಿಷಯ ಕೂಡ ಆಗಿತ್ತು ಮತ್ತು ನಾವು ಕೂಡ ಅದನ್ನು ನಿನ್ನೆ ಬೆಳಗ್ಗೆಯಿಂದ ಪ್ರಸಾರ ಮಾಡ್ತಾನೆ ಇದ್ವಿ. ಬಾಡಿ ಶೇಮಿಂಗ್ ಅಂದರೆ ಬಾಡಿ ಶೇಮಿಂಗ್ ಮಾಡಿದಂಥ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಎನ್ನುವಂಥ ಹೆಡ್ಲೈನ್ಸಲ್ಲಿ ನಾವು ಕೂಡ ಪ್ರಸಾರ ಮಾಡಿದ್ವಿ. ಇದಕ್ಕೆ ಕಿಚ್ಚನ ಕಟಕಟೆಯಲ್ಲಿ ತಕ್ಕ ಸ್ಪಷ್ಟನೆ ಕೂಡ ಕೇಳಬೇಕಾಗತ್ತೆ ಅನ್ನುವಂಥ ದೃಷ್ಟಿಯಲ್ಲಿ ನಾವು ಮಾತಾಡಿದ್ವಿ. ಯಾಕಂದರೆ ಈ ಹಿಂದೆ ಎಸ್ ಕ್ಯಾಟಗರಿಯ ಪದವನ್ನು ಬಳಸಿದಾಗ ಅದಕ್ಕೆ ಸುದೀಪ್ ಅವರು ಯಾವುದೇ ಒಂದು ಕ್ಲಾಸ್ ತೆಗೆದುಕೊಂಡಿರಲಿಲ್ಲ.
ಅದಾದ ನಂತರ ಸುದೀಪ್ ಅವರು ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಹೇಳ್ತಾರೆ, ಅಂದರೆ ಮಾರ್ಕ್ ಸಿನಿಮಾದ ಇವೆಂಟ್ನಲ್ಲಿ ಹೇಳುವಾಗ, ನೋಡಿ ತುಂಬ ಚರ್ಚೆ ಆಯಿತು, ಸಾಮಾಜಿಕ ಜಾಲತಾಣ ತುಂಬ ಚರ್ಚೆ ಆಯಿತು, ನಾನು ಯಾಕೆ ಎಸ್ ಕ್ಯಾಟಗರಿ ಪದವನ್ನು ಕಿಚ್ಚನ ಕಟಕಟಿಯಲ್ಲಿ ಎತ್ಕೊಂಡಿಲ್ಲ. ಅಂದರೆ ಒಂದು ವೇಳೆ ನಾನು ಎತ್ಕೊಂಡ್ರೂ ಕೂಡ ಅದಕ್ಕೆ ಅಶ್ವಿನಿ ಗೌಡರು ಹೇಳ್ಬೋದಿತ್ತು, ಇಲ್ಲ ನಾನು ಸಿಲ್ಲಿ ಎನ್ನುವಂಥ ಪದವನ್ನು ಬಳಸಿದೆ, ಅದರಲ್ಲಿ ಯಾವುದೂ ತಪ್ಪಿಲ್ಲ, ಯಾಕಂದರೆ ರಕ್ಷಿತಾ ಶೆಟ್ಟಿಯವರು ಸಿಲ್ಲಿಯಾಗಿ ಆಡ್ತಿದ್ರು, ಹಾಗಾಗಿ ನಾವು ಅದನ್ನು ಸಿಲ್ಲಿ ಎನ್ನುವಂಥ ಪದವನ್ನು ಬಳಸದೆ, ಅದು ನೀವು ತಪ್ಪಾಗಿ ತಿಳ್ಕೊಂಡ್ರೆ ನಿಮ್ಮ ತಪ್ಪು ಎನ್ನುವಂಥ ಉತ್ತರ ಕೊಟ್ಟರೆ ನಮಗೆ ಅದು ಅವಮಾನ ಆಗುತ್ತೆ, ಅಥವಾ ನಾವು ಅದಕ್ಕೆ ಆ ಗಂಭೀರ ಚರ್ಚೆಯನ್ನು ಮೊಟಕುಗೊಳಿಸಬೇಕಾಗುತ್ತೆ ಅನ್ನೋ ದೃಷ್ಟಿಯಲ್ಲಿ ಅದನ್ನು ಹೇಳಿಲ್ಲ ಎನ್ನುವಂಥ ಮಾತು ಹೇಳಿದರೆ ನಾವೇನು ಮಾಡೋಕ್ಕಾಗತ್ತೆ, ಅದಕ್ಕಾಗಿ ನಾ ಆ ಪದವನ್ನು ಕೇಳಿಲ್ಲ ಎನ್ನುವಂಥ ಮಾತನ್ನು ಹೇಳಿ ಜಾರಿಕೊಂಡಿದ್ರು. ಆದರೆ ಇದೀಗ ಕಿಚ್ಚನ ಕಟಕಟಿಯಲ್ಲಿ, ಅಂದರೆ ಈ ಮುಂಬರುವ ಜನವರಿ 3 ಮತ್ತು ಜನವರಿ 4ರ ಕಟಕಟಿಯಲ್ಲಿ ಈ ಶಬ್ದ ಕೇಳಿಸುತ್ತೆ. ಯಾಕಂದರೆ ಒಬ್ಬ ಗಂಡಸಿಗೆ ನೀನು ಗಂಡಸೇ ಅಲ್ಲ ಅನ್ನುವಂಥ ರೀತಿಯಲ್ಲಿ ಬಾಡಿ ಶೇಮಿಂಗ್ ಮಾಡುವಂಥ ಒಂದು ವರ್ಡ್ ಇದೆಯಲ್ಲ, ಅದು ಇಡೀ ಗಂಡು ಕುಲಕ್ಕೆ ಮಾಡಿದಂಥ ಅವಮಾನ ಅಂತ ಹೇಳ್ಬೋದು. ನೋಡಿ, ಸ್ಪೈನಲ್ ಕಾರ್ಡ್ ಇಲ್ಲ, ಅಂದರೆ ಕನ್ನಡದಲ್ಲಿ ಸ್ಪಷ್ಟವಾಗಿ ಹೇಳ್ತೇನೆ, ಬೆನ್ನು ಹುರಿ ಇಲ್ಲ, ಮುರಿದು ಹೋಗಿದೆ, ಬೆನ್ನು ಮುಳಿಯೇ ಇಲ್ಲ, ಬೆನ್ನು ಹುರಿ ಇಲ್ಲ ಎನ್ನುವಂಥದ್ದು. ಅದರಲ್ಲಿ ಮುಖ್ಯವಾಗಿ ಕೈ ಮುರಿದೋಯ್ತು, ಕಾಲು ಮುರಿದೋಯ್ತು, ಯಾವುದೇ ಒಂದು ಬೋನಿಗೆ ಫ್ರ್ಯಾಕ್ಚರ್ ಆದಾಗ ಅದನ್ನು ಕೂಡಿಸ್ಬೋದು, ಆಪ್ರೇಷನ್ ಮಾಡ್ಬೋದು. ಆದರೆ ಸ್ಪೈನಲ್ ಕಾರ್ಡ್ ಮುರಿದಾಗ ಅದು ಆಪ್ರೇಷನ್ ಮಾಡಲಿಕ್ಕಾಗಲ್ಲ. ಅಂದರೆ ಅವರು ಜೀವಂತ ಇದ್ದು ಇಲ್ಲದ ಥರ. ಇಡೀ ಯಾವ ಮೂಳೆಗಿಂತ ಸ್ಪೈನಲ್ ಕಾರ್ಡ್ ಅಂದರೆ ಬೆನ್ನು ಹುರಿ ತುಂಬ ಕಬ್ಬಿಣದ ಥರ ಗಟ್ಟಿ ಇರುತ್ತೆ, ಅಂಥದ್ದೇ ಮುರಿದು ಹೋದರೆ ಬಾಳಲಿಕ್ಕಾಗಲ್ಲ. ಅಂಥ ಒಂದು ಶಬ್ದವನ್ನು ಅಶ್ವಿನಿ ಗೌಡ ಅವರು ಯಾಕೆ ಬಳಸಿದ್ರು? ಅದರ ಅರ್ಥ ಗಿಲ್ಲಿ ರೊಚ್ಚಿಗೇಳಬೇಕು, ಗಿಲ್ಲಿ ರೊಚ್ಚಿಗಿದ್ದು ಅಂಥದ್ದೇ ಒಂದು ಶಬ್ದವನ್ನು ಬಳಸಿದರೆ ಅದು ಪೂರಕವಾಗಿ ನಾನು ಹೆಣ್ಣುಮಗಳಾದ ಕಾರಣ ನನಗೆ ಪರೋಕ್ಷವಾಗಿ ಹೆಲ್ಪ್ ಆಗುತ್ತೆ ಎನ್ನುವಂಥ ಭಾವನೆ ಇತ್ತು ಎನ್ನುವುದು ಕೂಡ ಅದಾದ ನಂತರ ಚರ್ಚೆ ಆಯಿತು. ಅದು ಯಾವಾಗ ಚರ್ಚೆ ಆಯಿತು ಅಂದರೆ, ಇವೆಲ್ಲ ಆದ ನಂತರ ಕಾವ್ಯ ಅವರು ಗಿಲ್ಲಿಯನ್ನು ಪಕ್ಕದಲ್ಲಿ ಕೂರಿಸ್ಕೊಂಡು ಹೇಳ್ತಾರೆ, ನೋಡು ಗಿಲ್ಲಿ, ಇದು ಫೈನಲ್ ಹಂತದ ಒಂದು ಶ್ರಮ, ನೀನು ಗೆಲ್ತೀಯಾ ಅಥವಾ ನಾವೆಲ್ಲ ಗೆಲ್ಲಿಕ್ಕೆ ಹೊರಟವರು. ಇಂಥ ಒಂದು ಅತ್ಯಂತ ಅದ್ಭುತವಾದಂಥ ಅತ್ಯಂತ ಸೂಕ್ಷ್ಮ ಸಂದರ್ಭದಲ್ಲಿ ನಿನ್ನನ್ನು ಅವರು ರೊಚ್ಚಿಗೆಬ್ಸ್ತಾ ಇದ್ದಾರೆ, ನೀನು ಮಾತಾಡಬೇಕು, ನೀನು ಸಿಟ್ಟಿಗೇಳಬೇಕು ಎನ್ನುವಂಥ ಉದ್ದೇಶದಿಂದ ಧ್ರುವಂತ್ ಮತ್ತು ಅಶ್ವಿನಿ ಗೌಡ ಅವರು ನಿಮ್ಮನ್ನು ರೊಚ್ಚಿಗೆಬ್ಸ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಇಂಥ ಅತ್ಯಂತ ಅದ್ಭುತ ಅಮೂಲ್ಯ ಸಮಯದಲ್ಲಿ ನೀನು ರೊಚ್ಚಿಗೆಬೇಡ, ಶಾಂತವಾಗಿರು, ಎಲ್ಲವನ್ನು ಕೂಡ ಟಾಸ್ಕಲ್ಲಿ ಆಡಿ ಹೊರತು ಬೇಕಾಬಿಟ್ಟು ಮಾತಿನ ಮುಖಾಂತರ ಎಲ್ಲವನ್ನು ಹೇಳಲಿಕ್ಕೆ ಹೋಗಬೇಡ, ಇದು ನಿನ್ನ ಅತ್ಯಂತ ಅಮೂಲ್ಯವಾದ ಸಮಯ ಅನ್ನುವಂಥ ಮಾತನ್ನು ಕಾವ್ಯ ಅವರು ಗಿಲ್ಲಿಗೆ ಹೇಳ್ತಾರೆ. ಅದಾದ ನಂತರ ಒಂದು ಹಂತಕ್ಕೆ ಗಿಲ್ಲಿಗೂ ಅರ್ಥ ಆಗುತ್ತೆ, ಮತ್ತು ಇಡೀ ಸ್ಪಂದನ ಆಗಿರ್ಬೋದು, ಕಾವ್ಯ ಆಗಿರ್ಬೋದು, ರಕ್ಷಿತಾ ಶೆಟ್ಟಿ ಆಗಿರ್ಬೋದು, ಧನುಷ್ ಆಗಿರ್ಬೋದು, ಎಲ್ಲರೂ ಕೂಡ ಬಂದು ಗಾರ್ಡನ್ ಏರಿಯಾಕ್ಕೆ ಬಂದು ಧ್ರುವಂತ್ ಅವ್ರಿಗೆ ಸಮಾಧಾನ ಮಾಡ್ತಾರೆ, ಅಶ್ವಿನಿ ಅವ್ರಿಗೆ ಸಮಾಧಾನ ಮಾಡ್ತಾರೆ, ಜೊತೆಗೆ ಗಿಲ್ಲಿಯವರು ಕೂಡ ಸಮಾಧಾನ ಮಾಡ್ತಾರೆ. ಆದರೂ ಕೂಡ ಸಮಾಧಾನ ಆಗಲ್ಲ. ಆದರೆ ಒಂದು ಹಂತಕ್ಕೆ ಗೆಳೆಯರ ಮಾತನ್ನು ಕೇಳಿದಂಥ ಗಿಲ್ಲಿ ಆ ಜಾಗದಿಂದ ಎದ್ದು ಹೋಗ್ತಾನೆ. ಆದರೂ ಕೂಡ ಪುಕ್ಲ ಓಡೋದಿಲ್ಲ ಅನ್ನುವಂಥ ಮಾತನ್ನು ಹೇಳಿ ಮತ್ತೆ ರೊಚ್ಚಿಗೆಬ್ಸುವಂಥ ಪ್ರಯತ್ನ ಕೂಡ ಆಗುತ್ತೆ. ಇದರ ಹಿಂದಿನ ಉದ್ದೇಶ ಒಂದೇ, ಫೈನಲ್ಗೆ ತಾವು ಹೋಗಬೇಕು. ಇಲ್ಲೇ ತನಕ ಗಿಲ್ಲಿಯದೇ ಆಟ ಆಗಿದೆ, ಗಿಲ್ಲಿಯನ್ನು ಹೇಗಾದರೂ ಸೈಡ್ಲೈನ್ ಮಾಡಿ ಅವನಿಂದ ತಪ್ಪು ಮಾತನ್ನು ಆಡಿಸಿ ತಾವು ಗೆಲ್ಲಬೇಕು ಮತ್ತು ತಾವು ದೊಡ್ಡದಂಥ ಕಾಂಪಿಟೇಷನ್ ಕೂಡ ಕೊಡಬೇಕು ಎನ್ನುವಂಥ ಒಂದು ದುರುದ್ದೇಶದಿಂದ ಹೀಗೆ ಮಾಡಿದ್ದಾರೆ ಅನ್ನೋ ಕೂಡ ಅರ್ಥ ಆಗುತ್ತೆ. ಓಕೆ, ಗಿಲ್ಲಿ ಗೆಲ್ತಾರೆ, ಓಕೆ ಗಿಲ್ಲಿ ಗೆಲ್ಲಿ, ರಕ್ಷಿತಾ ಶೆಟ್ಟಿ ಕಾಂಪಿಟೇಷನ್ ಕೊಡ್ತಾರೆ, ಓಕೆ ಕಾಂಪಿಟೇಷನ್ ಕೊಡಲಿ, ಅಶ್ವಿನಿ ಗೌಡ ಅವರು ಕೂಡ ಟಾಪ್ 5 ಇರ್ತಾರೆ, ಓಕೆ, ಇದು ಆಟ ಆದಮೇಲೆ ಆಟ ಆಡಲೇಬೇಕಾಗುತ್ತೆ. ಆದರೆ ಬಿಗ್ ಬಾಸ್ ಎನ್ನುವುದು ಟಾಸ್ಕ್ ವಿಚಾರವೇ ಅಲ್ಲ. ಟಾಸ್ಕ್ ಗೆಲ್ಲಿಲ್ಲ ಅಂದರೂ ಕೂಡ ಇದು ಮೈಂಡ್ ಗೇಮ್. ಟಾಸ್ಕನ್ನೇ ಆಡಬೇಕಂತಿದ್ರೆ ಯಾರಾದರೂ ಒಬ್ಬ 6 ಪ್ಯಾಕ್ ಅಂತವರು ಅಥವಾ ಯಾರೋ ಬಾಡಿ ಬಿಲ್ಡರ್ ತಂದು ಟಾಸ್ಕನ್ನು ಮಾಡಿ ಗೆಲ್ಬೋದಿತ್ತು. ಆದರೆ ಇದು ಕೇವಲ ಮೈಂಡ್ ಗೇಮ್. ನೀವು ಈ ಬಿಗ್ ಬಾಸ್ ಕಾರ್ಯಕ್ರಮ ಹೇಗೆ ಹುಟ್ಕೋತು, ಕಾನ್ಸೆಪ್ಟ್ ಹೇಗೆ ಹುಟ್ಕೋತು ಎನ್ನುವುದನ್ನು ನೋಡ್ತಾ ಹೋದರೆ 1984 ಎನ್ನುವಂಥ ಒಂದು ಇಂಗ್ಲೀಷ್ ನಾವೆಲಿಂದ ಹುಟ್ಕೋತು. ಇದರ ಅರ್ಥ ಒಂದೇ, ಎಲ್ಲ ಮನೆಯ ಹೊರತಾಗಿರುವಂಥ ಜನ ಮನೆಯಿಂದ ದೂರ ಆದಾಗ ಅವರನ್ನು ಹೇಗೆ ಕಂಟ್ರೋಲ್ ಮಾಡಬೇಕು, ಅವರ ಡಿಸ್ಟರ್ಬೆನ್ಸನ್ನು ಹೇಗೆ ಕಂಟ್ರೋಲ್ ಮಾಡಬೇಕು ಮತ್ತು ಅವರ ವಿರುದ್ಧ ಹೇಗೆ ನಾವು ಆಟ ಆಡಬೇಕಿರುವಂಥ ಕಾನ್ಸೆಪ್ಟ್ ಇದೆಯಲ್ಲ, ಅದು ಬಿಗ್ ಬಾಸ್ನ ಒಂದು ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಹೀಗಾಗಿ ಮನೆಯಿಂದ ಹೊರಗಿದ್ದಂಥ ಅಥವಾ ಈ ಅಕ್ಕಪಕ್ಕದ ಸಂಪರ್ಕಗಳಿಂದ ಹೊರಗಿದ್ದಂಥ ಅವರ ಮನಸ್ಥಿತಿಯನ್ನು ಕಂಟ್ರೋಲ್ ಮಾಡಿ ಅವರನ್ನು ರೊಚ್ಚಿಗೆಬ್ಸಿ, ಅವರಿಂದ ಸತ್ಯ ಹೇಳಿಸಿ, ಅವರಿಂದ ಸುಳ್ಳು ಹೇಳಿಸಿ ಅವರನ್ನು ಆಟ ಆಡಿಸೋದಿದೆಯಲ್ಲ, ಅದು ಬಿಗ್ ಬಾಸ್ ಕಾನ್ಸೆಪ್ಟ್. ಅಂಥ ಆಟದಲ್ಲಿ ಇದೀಗ ಕೊನೆಯ ಆಟವೆಂಬಂತೆ ಅಶ್ವಿನಿ ಗೌಡ ಮತ್ತು ಧ್ರುವಂತ್ ಅವರು ಮೊರೆ ಹೋಗಿದ್ದಾರೆ. ಅದಕ್ಕೆ ತಲೆಬಾಗದೆ ಧೈರ್ಯದಿಂದ ಮುನ್ನುಗ್ತಿದ್ದಾರೆ ನಟ ಗಿಲ್ಲಿ ಅವರು. ಹಾಗಾಗಿ ಗಿಲ್ಲಿ ನಟ ಗೆಲ್ಲುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಜೊತೆಗೆ ರಕ್ಷಿತಾ ಶೆಟ್ಟಿ ಅವರು ಟಾಪ್ 2 ಇರುತ್ತಾರೆ, ಅಶ್ವಿನಿ ಗೌಡ ಅಥವಾ ಕಾವ್ಯ ಟಾಪ್ 3-4 ಇರೋದರಲ್ಲಿ ಯಾವುದೇ ಸಂಶಯವಿಲ್ಲ. ಮತ್ತು ಒಂದಂತೂ ಸತ್ಯ,
ಇಲ್ಲಿಯ ತನಕ ಆದಂಥ ಬಿಗ್ ಬಾಸ್ ಸೀಸನ್ 11 ತನಕ ಸ್ವಲ್ಪ ಗೊಂದಲ ಇತ್ತು, ಯಾರು ಗೆಲ್ತಾರೆ ಯಾರು ಸೋಲ್ತಾರೆ ಅಂತ. ಆದರೆ ಇದೀಗ ಅಂಥ ಒಂದು ಸಂದರ್ಭಕ್ಕೆ ಅವಕಾಶವಿಲ್ಲ. ಪ್ರತಿಯೊಬ್ಬರು ಹೇಳ್ತಾ ಇದ್ದಾರೆ ಗಿಲ್ಲಿ ನಟ ಗೆದ್ದೇ ಗೆಲ್ತಾನೆ ಅಂತ ಮಾತು ಕೂಡ ಹೇಳ್ತಾ ಇದ್ದಾರೆ. ಅದಕ್ಕೆ ಕಾರಣ ಅನೇಕ ಇದೆ. ಅನೇಕರು ಅನೇಕ ರೀತಿಯ ಹೇಳಿದ್ರು ಕೂಡ ಇಲ್ಲಿಯ ತನಕ ಮೋಸದ ಆಟ ಆಡಿಲ್ಲ ಎನ್ನುವಂಥ ಒಂದು ಕಾರಣ ಮತ್ತು ಜನರಿಗೆ ಮನೋರಂಜನೆ ಕೊಟ್ಟಂಥ ಕಾರಣಕ್ಕಾಗಿ ಗಿಲ್ಲಿ ನಟ ಗೆಲ್ಲುವುದರಲ್ಲಿ ಯಾವುದೇ ಸಂದೇಹವಿಲ್ಲ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.